ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನನ್ನ ಹಸ್ಬೆಂಡಿನ ಬರ್ಡೇ. ಸೊ ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ದೀವಿ. ಈ ವ್ಲಾಗ್ ಪೂರ್ತಿಯಾಗಿ ನೋಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತೇನಿಲ್ಲ, ಬರ್ಡೇದೇ ಸ್ಪೆಷಲ್ಲು. ಆ್ಯಂಡ್ ನನ್ನ ಹಸ್ಬೆಂಡಿಗೆ ನಾನು ಏನು ಗಿಫ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರದ್ದು ಪ್ರೈಸ್ ಎಷ್ಟು ಅಂತ ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ. ಲಾಸ್ಟ್ ವ್ಲಾಗಲ್ಲಿ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೆ, ಅದನ್ನು ಸಹ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ತಿಳಿಸ್ತೀನಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ವ್ಲಾಗ್ನ ನೋಡಿ. ಇನ್ನು ಫ್ರೆಂಡ್ಸ್, ಮಧ್ಯಾಹ್ನ ನಾವು ಟೆಂಪಲಿಗೆ ಹೋಗೋಷ್ಟರಲ್ಲೇ 1:30 2 o'clock ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. ನೆನ್ನೆ ಅಂತೂ ಸುಡು ಬಿಸಿಲು ಅಂತಾರಲ್ಲ, ಆ ರೀತಿ. ಅದಕ್ಕೋಸ್ಕರನೇ ನಾವು ಬೈಕಲ್ಲಿ ಹೋಗೋದು ಬೇಡ, ಕಾರಲ್ಲಿ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೊರಟ್ವಿ. ಈ ಬಿಸಿಲಿಗೆ ಹೋದಕ್ಕೂ ಟ್ಯಾನ್ ಆಗಿಬಿಟ್ರಂತೂ ಅದು ಹೋಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನೆಲ್ಲ. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂಥೇಳಿ ಅಂದ್ಕೊಂಡು ಹೋದ್ವಿ. ಫ್ರೆಂಡ್ಸ್, ಇಲ್ಲೇ ನನ್ನ ವ್ಲಾಗ್ಸಲ್ಲಿ ತುಂಬ ಸಲ ತೋರಿಸಿದ್ದೀನಿ ಈ ಟೆಂಪಲ್ನ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಧ್ಯಾಹ್ನ ನಮ್ಮೂರಲ್ಲಿ ಟೆಂಪಲ್ ತೆಗೆದಿರಲ್ಲ. ಹಾಗಾಗಿ ಚೌಡಮ್ಮನ ಗುಡಿಗೆ ಹೋಗೋಣ ಅಂಥೇಳಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬಾ ರಶ್ ಇತ್ತು. 2 o'clock ಆಗಿದ್ರೂ ಕೂಡ ಜನ ಹಾಗೆ ಓಕೆ ಅಪ್ಪನೇನ ಕೇಳ್ತಾಯಿದ್ರು. ಅಷ್ಟೇ ರಶ್ ಇತ್ತು ಅಂತಲೇ ಹೇಳ್ಬೋದು. ಅಷ್ಟೊಂದು ಜನ ಎಲ್ಲೆಲ್ಲೋ ದೂರದಿಂದ ಎಲ್ಲ ಬರ್ತಾರೆ. ಆ್ಯಂಡ್ ಅಲ್ಲೇ ಒಂದು ಹರಳಿ ಮರ ಇದೆ, ಅಲ್ಲಿ ಕೂಡ ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ. ಇನ್ನು ಟೆಂಪಲ್ ನಿಮಗೆ ತೋರಿಸೋದಾದರೆ ಈ ರೀತಿ ಇದೆ. ಇಲ್ಲೆಲ್ಲ ಫುಲ್ ಆಲದ ಮರಗಳಿದೆ. ಹಾಗಾಗಿ ಇದು ಆಲದ ಮರದ ಚೌಡಮ್ಮ ಅಂತಲೇ ಫೇಮಸ್ಸು. ಹಲೋ ಎವ್ರಿವನ್, ಇವತ್ತಿನ ವ್ಲಾಗಲ್ಲಿ ನನ್ನ ಹಸ್ಬೆಂಡಿಗೆ ಬರ್ಡೇಗೆ ಏನು ಗಿಫ್ಟ್ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಟೆಂಪಲಿಗೆ ಹೋಗಿ ಬಂದಾಯಿತು. ಸೊ ಸಂಜೆ ಕೇಕ್ ಕಟ್ಟಿಂಗ್ ಇದೆ, ಆವಾಗ ಗಿಫ್ಟ್ ಇನ್ನೇನು ಕೊಡ್ತೀನಲ್ಲ, ಹಾಗಾಗಿ ನಿಮಗೆ ಒಂದು ವ್ಲಾಗ್ ಮಾಡಿ ತೋರಿಸ್ಬಿಡೋಣ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ತೊಗೊಂಡಿರೋ ರಿಂಗ್ ಬಂದುಬಿಟ್ಟು ಇದೇ ರಿಂಗು. ನೀವು ನೋಡ್ತಾ ಇರ್ಬೋದು, ಈ ಒಂದು ಲಯನಿಂದು ನಾನು ಲಾಸ್ಟ್ ವ್ಲಾಗಲ್ಲೂ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನ್. ನೀವು ನೋಡ್ತಾ ಇರ್ಬೋದು, ಈ ಒಂದು ಲಯನ್ಗೆ ಐಸು ಆ್ಯಂಡ್ ಹೇರ್ಸು ಎಲ್ಲ ತುಂಬ ಫಿನಿಶಿಂಗ್ ಇದೆ. ಆ್ಯಂಡ್ ಈ ರೀತಿ ಮೌತ್ ಓಪನ್ ಮಾಡ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಜಸ್ಟು ತುಂಬ ಕಡಿಮೆ ಗ್ರಾಮ್ಸಲ್ಲೇ ಇಷ್ಟು ಚೆನ್ನಾಗಿರೋ ರಿಂಗ್ ಸಿಕ್ಕಿದೆ ಫ್ರೆಂಡ್ಸ್. ಹಾಗಾಗಿ ತಗೊಂಡೆ. ಜೆಂಟ್ಸಿಗೆ ರಿಂಗ್ಸ್ ತೊಗೊಳ್ಳುವಾಗ ತುಂಬ ಕಡಿಮೆ ಗ್ರಾಮ್ಸಿಂದ ಸಿಗೋದು ತುಂಬಾ ರೇರ್. ಅದು ಚೆನ್ನಾಗಿರೋದು ಸಿಗೋದಂತೂ ಇನ್ನೂ ತುಂಬಾ ರೇರು. ಸೊ ಹಾಗಾಗಿ ಇದು ಇಷ್ಟ ಆಯಿತು ಅಂತ ಟಕ್ಕಂತ ನಾನು ತಗೊಂಡೆ. ಈ ರಿಂಗ್ ಬಂದುಬಿಟ್ಟು ಎಷ್ಟು ಗ್ರಾಮ್ಸ್ ಇದೆ ಅಂತ ಅಂದರೆ ಫ್ರೆಂಡ್ಸ್, 2 grams 740 milli ಇದೆ. ಅಂದರೆ ಇನ್ನೇನು ಹತ್ತತ್ರ 3 grams ಇದೆ ಇದು ರಿಂಗ್. 2 grams 740 milli ಇರುವಂಥದ್ದು ವೆಯ್ಟು. ಸೊ ಫ್ರೆಂಡ್ಸ್, ಇದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂತಂದರೆ 26% ಚಾರ್ಜ್ ಮಾಡಿದ್ದಾರೆ. ಬಿಕಾಸ್ ಈ ಒಂದು ಫಿನಿಶಿಂಗು, ಆ ಒಂದು ಹೇರ್ ಇದೆಲ್ಲ ನೀಟಾಗಿ ಫಿನಿಶಿಂಗ್ ಆಗಿದೆಯಲ್ಲ, ಹಂಗಾಗಿ ಇದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬಾ ಜಾಸ್ತಿ ಇತ್ತು. ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಯಾವಾಗ ಅಂದರೆ 1 month ಬಿಫೋರ್ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತ ಜಾಯಲಕಸ್ ಅವ್ರದ್ದು ಒಂದು ಆಫರ್ ಇತ್ತು. ಸೊ ಸೇಲ್ ನಡೀತಾ ಇತ್ತು, 50% ಆಫರ್ ಆನ್ ಮೇಕಿಂಗ್ ಚಾರ್ಜಸ್. ನೀವು ನೋಡಿರ್ಬೋದು, ನಾನು ಮುತ್ತಿನ ಸರ ಅದೆಲ್ಲ ಅದೇ ಟೈಮಲ್ಲಿ ತೊಗೊಂಡಲ್ಲ. ಸೊ ಆಗ ಈ ಒಂದು ರಿಂಗ್ನು ಕೂಡ ಆವಾಗಲೇ ಪರ್ಚೇಸ್ ಮಾಡಿದ್ದು. ಸೊ 26% ಮೇಕಿಂಗ್ ಚಾರ್ಜಸ್ ಏನಿತ್ತು ಅದರಲ್ಲಿ 50% ಆಯಿತು ನಮಗೆ. ಅಂದರೆ 13% ಮೇಕಿಂಗ್ ಚಾರ್ಜಸ್ ಅಷ್ಟೇ ನಾನು ಇದಕ್ಕೆ ಪೇ ಮಾಡಿದ್ದು. ವರ್ತ್ ಇದೆ. ಆ ಟೈಮಲ್ಲಿ ತೊಗೊಂಡಿದ್ದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬಾ ಉಳಿತು. ಇಲ್ಲಾಂದಿದ್ರೆ 26% ಚಾರ್ಜಸ್ ಮಾಡಿ ನಾನಂತೂ ತೊಗೊಳ್ತಾನೆ ಇದ್ದಿದ್ದಿಲ್ಲ, ಇಷ್ಟು ಕೊಡಬೇಕಾ ಅಂತ. ಆ ಟೈಮಲ್ಲಿ ಆಗಿರೋದಕ್ಕೆ ತೊಗೊಂಡೆ. ಸೊ ಫ್ರೆಂಡ್ಸ್, ಇನ್ನು ಇದು ಮೆಟಲ್ ವ್ಯಾಲ್ಯೂ ಬಂದುಬಿಟ್ಟು ಓನ್ಲಿ ಮೆಟಲ್ ವ್ಯಾಲ್ಯೂ ಇದಕ್ಕೆ 21,865 rupees ಮೆಟಲ್ ವ್ಯಾಲ್ಯೂ ಇದೆ. ಅಂದರೆ ನಾನು ಇವಾಗ ಇದನ್ನು ನನಗೆ ಬೇಡ ಅಂತ ಹಾಕೋದಕ್ಕೆ ಹೋದ್ರೂ ಕೂಡ ನನಗೆ 22,000 ಸಿಗುತ್ತೆ. ಬಿಕಾಸ್ ನಾವು ಈ ಒಂದು ರಿಂಗ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಗೋಲ್ಡ್ ಪ್ರೈಸ್ ಎಷ್ಟಿತ್ತು ಅಂದರೆ 80,000 ಇತ್ತು. ಅಂದರೆ 79,800 rupees ಇತ್ತು 10 grams-ಗೆ. 7,980 rupees per gram ಇತ್ತು. ಬಟ್ ಇವಾಗ 85,000 ಆಗಿದೆ. ಅಂದರೆ 8,500 rupees per gram-ಗೆ ಆಗಿದೆ. ಇನ್ನು ₹1,000 ಜಾಸ್ತಿ ಇಟ್ಕೊಂಡೆ ಹೇಳಿದ್ರು ನಾನು 22,000-23,000 ಆರಾಮಾಗಿ ಬರುತ್ತೆ. ಆ್ಯಂಡ್ ನಾನು ಇದಕ್ಕೆ GST CGST ಸೇರಿಬಿಟ್ಟು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದರೆ
740 ರುಪೀಸ್ ಕೊಟ್ಟಿದ್ದೀನಿ. GST ಮತ್ತು CGST ಎರಡು ಅಷ್ಟೇ 740-50 ರುಪೀಸ್ ಅಷ್ಟು ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ಮೇಕಿಂಗ್ ಚಾರ್ಜಸ್ ನನಗೆ ಎಷ್ಟು ಬಿದ್ದಿದೆ ಅಂತ ಅಂದರೆ ಇದಕ್ಕೆ 2842 ರುಪೀಸ್ ಬಿದ್ದಿದೆ ಮೇಕಿಂಗ್ ಚಾರ್ಜಸ್ಸು. ಎಸ್, 2842 ರುಪೀಸ್, ಅರೌಂಡ್ 3000 ರುಪೀಸ್ ನನಗೆ ಮೇಕಿಂಗ್ ಚಾರ್ಜಸ್ ಬಿದ್ದಿದೆ ಈ ಒಂದು ರಿಂಗಿಗೆ. ಅಂದರೆ 3 ಗ್ರಾಮ್ಸ್ ರಿಂಗೆ ಅಂದ್ಕೊಳ್ಳಿ, 3 ಗ್ರಾಮ್ಸ್ಗೆ ಆರಾಮ್ಸೆ ಕೊಡ್ಬೋದು 2842 ರುಪೀಸ್. 2842 ರುಪೀಸ್ ಮೇಕಿಂಗ್ ಚಾರ್ಜಸ್ ಅಷ್ಟೇ. ಆ್ಯಂಡ್ 750 ರುಪೀಸ್ GST ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್. ವರ್ತಿದೆ, ಇದರಲ್ಲಿ ಯಾವುದೇ ರೀತಿ ಸ್ಟೋನ್ ಇಲ್ಲ, ಏನೂ ಇಲ್ಲ, ತುಂಬ ವರ್ತಿದೆ ಅಂತ ಅನ್ನಿಸ್ತು ನನಗೆ. ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅಕಸ್ಮಾತ್ ಇದೇನಾದರೂ ನಾವು ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ಳೋದಾಗಿದ್ದರೆ ನಿಮಗೆ 6000 ರುಪೀಸ್ ನಿಮಗೆ ಮೇಕಿಂಗ್ ಚಾರ್ಜಸ್ಸೇ ಕೊಡಬೇಕಾಗಿರ್ತಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಗ್ರಾಮ್ ಅಷ್ಟು ಉಂಗುರ, ಅಂದರೆ ಆ ಗೋಲ್ಡ್ ವೆಯ್ಟ್ ಅಷ್ಟೇ ನೀವು ಮೇಕಿಂಗ್ ಚಾರ್ಜಸ್ ಕೊಡಬೇಕಾಗಿತ್ತು. ಆ್ಯಂಡ್ GSTನೂ ಇನ್ನೂ ಜಾಸ್ತಿ ಆಗಿರೋದು ಫ್ರೆಂಡ್ಸ್. ಅದಕ್ಕೆ 50% ಮೇಕಿಂಗ್ ಚಾರ್ಜಸ್ ಆಫರ್ ಬಿಟ್ಟಾಗ ನಾನು ಏನಕ್ಕೆ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂದರೆ ಇದಕ್ಕೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಥಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು 916 ಗೋಲ್ಡ್. ತುಂಬಾ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಕೈಗಂತೂ ಕರೆಕ್ಟಾಗಿ ಪರ್ಫೆಕ್ಟ್ ಸೈಜು ಸಿಕ್ತು. ಆ್ಯಂಡ್ ಕರೆಕ್ಟಾಗಿ ಹೇಳಿ ಮಾಡಿಸ್ದಂಗೆ ಕಾಣಿಸುತ್ತೆ ಅವ್ರ ಹ್ಯಾಂಡ್ಗೆ. ಈ ಒಂದು ಲಯನ್ ರಿಂಗ್ ಕೊಡಬೇಕು ಅಂತಲೇ ನಾನು ತೊಗೊಂಡೆ. ಯಾಕಂದರೆ ಎಲ್ಲರೂ ಸ್ಟೋನ್ ರಿಂಗು, ರಾಶಿ ಉಂಗುರ, ಅದು ಇದು ಅಂತ ಕೊಡ್ತಾನೆ ಇರ್ತಾರೆ. ಬಟ್ ಇದು ತುಂಬ ಸ್ಪೆಷಲ್ ಆಗಿರುತ್ತೆ, ಲಯನ್ ಇರುವಂಥದ್ದು ಅಂತೇಳಿ ನಾನು ತೊಗೊಂಡಿದ್ದು. ಅದಕ್ಕೋಸ್ಕರ ನಾನು ನಿಮಗೆ ಬಿಲ್ ಸಮೇತನೇ ತೊಗೊಂಬಂದು ತೋರಿಸಿರುವಂಥದ್ದು. ಯಾಕಂದರೆ ನಿಮಗೂ ಗೊತ್ತಾಗಬೇಕಲ್ಲ ಯಾವ ರೀತಿ ಪರ್ಚೇಸ್ ಮಾಡಿದರೆ ವರ್ತಿದೆ ವರ್ತಿಲ್ಲ ಅಂತ. ಹಾಗಾಗಿ ಸೊ ಇನ್ನೊಂದ್ಸಲ ಡಿಸೈನ್ ನೋಡ್ಕೊಂಬಿಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಬೇಕಿದ್ರೆ ನಿಮಗೂ ಇದೇ ಡಿಸೈನ್ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬಿಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಾನು ಏನಾದರೂ ಸುಳ್ಳು ಹೇಳಿದರೆ ನೀವು ನೋಡ್ಬೋದು. ನಾನು ಯಾವುದೇ ರೀತಿ ಸುಳ್ಳು ಹೇಳಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಆಫರ್ ಟೈಮಲ್ಲಿ ತೊಗೊಳೋದ್ರಿಂದ ನಿಮಗೆ ಅಮೌಂಟ್ ಸೇವ್ ಆದಂಗೆ ಆಗುತ್ತೆ. ನೋಡಿ, ಮೊನ್ನೆ ನಾನು ಒಂದು ಬೇಜಾರು ಮಾಡ್ಕೊಂಡು ಒಂದು ವಿಡಿಯೋ ಹಾಕಿದ್ದೆ, ಒಂದು ಫಿಂಗರ್ ರಿಂಗ್ ತಗೊಳಕ್ಕೆ ಹೋಗಿ ಬಿಟ್ಟು ಬಂದೆ ಅಂತೇಳಿ. ಇದೇ ಕಾರಣಕ್ಕೆ 10,000 to 11,000 ಆಯಿತು GST ಪ್ಲಸ್ ಮೇಕಿಂಗ್ ಚಾರ್ಜಸ್ ಸೇರಿ. ಅದು ಇದ್ದಿದ್ದು 3.5 ಗ್ರಾಮ್, 22% ಮೇಕಿಂಗ್ ಚಾರ್ಜಸ್ ಅಷ್ಟೇ ಇದ್ದಿದ್ದು. ಇದಾದರೂ 26% ಇದೆ. ಹಾಗಾಗಿ ಆಫರ್ ಟೈಮಲ್ಲಿ ತೊಗೊಳೋದ್ರಿಂದ ನಿಮ್ಗೆ ತುಂಬಾ ಉಳಿಯುತ್ತೆ. ನಿಮಗೆ ರಿಫಂಡ್ ಅಂದರೆ ಇದನ್ನು ಮುಂದೆ ನಮಗೆ ಬೇಡ ಅಂದಾಗಲೂ ಕೂಡ ಕರೆಕ್ಟಾಗಿ ಅಮೌಂಟ್ ವಾಪಸ್ ಬಂದಂಗೂ ಆಗುತ್ತೆ. ಹಾಗಾಗಿ ಆಫರ್ ಟೈಮಲ್ಲಿ ತೊಗೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ರಿಂಗ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ ನಂದು ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತೇಳಿ. ಸೊ ಈ ಒಂದು ರಿಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಸಂಜೆ ಕೇಕ್ ಕಟ್ಟಿಂಗ್ ಇರುತ್ತೆ. ಈ ಒಂದು ರಿಂಗ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿದ್ದೀನಿ. ಆ್ಯಂಡ್ ಬಿಲ್ ಕೂಡ ನಿಮಗೆ ತೋರಿಸಿದ್ದೀನಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಂಡು ನೋಡಿ. ನಾನು ಏನೂ ಸುಳ್ಳು ಹೇಳಿಲ್ಲ. ಸೊ ಏನಿದೆ ಕರೆಕ್ಟಾಗಿ ಅದನ್ನೇ ಹೇಳಿದ್ದೀನಿ. ಆ್ಯಂಡ್ ಈ ಒಂದು ರಿಂಗ್ ಬಂದುಬಿಟ್ಟು 916 ಪ್ಯೂರ್ ಹಾಲ್ಮಾರ್ಕ್ ಇರುವಂತಹದ್ದೇ ಗೋಲ್ಡ್ನ ಪರ್ಚೇಸ್ ಮಾಡಿರೋದು. ಎಲ್ಲ ನಾನು ಪ್ಯೂರಿಟಿ ಇರುವಂಥ ಗೋಲ್ಡ್ನೇ ಪರ್ಚೇಸ್ ಮಾಡೋದು ಯಾವಾಗ್ಲೂ ಸಹ, ನಿಮಗೆಲ್ಲ ಗೊತ್ತಿದ್ದೇ ಇದೆ. ಸೊ ವ್ಲಾಗ್ನ ಕಂಟಿನ್ಯೂಯಸ್ ಆಗಿ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಇನ್ನು ಬರ್ತಡೇ ಅಂದರೆ ಡೆಕೋರೇಷನ್ ಇಲ್ಲ ಅಂದರೆ ಅದು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಫ್ರೆಂಡ್ಸ್. ಈ ಒಂದು ಬಲೂನ್ಸ್ ಬಂದುಬಿಟ್ಟು ಪ್ಯಾಕ್ ಆಫ್ 100 ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದೆ. 100ಗೆ ಐ ಥಿಂಕ್ 100 ಬಲೂನ್ಸಿಗೆ 100 ರುಪೀಸು, 110 ರುಪೀಸು ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಮೆಟಾಲಿಕ್ ಬಲೂನ್ಸು. ಅದರಲ್ಲಿ ಕೆಲವೊಂದಷ್ಟೇ ನಾನು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ, ಇಲ್ಲೇ ಒಂದು ಪ್ಲಗ್ ಇದೆ, ಇಲ್ಲೇ ಯಾವಾಗಲೂ ಕೇಕ್ ಕಟ್ ಮಾಡೋದು. ಹಾಗಾಗಿ ಜಸ್ಟ್ ಈ ರೀತಿ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ. ಹ್ಯಾಪಿ ಬರ್ಡೇ ಅನ್ನೋದು ಲಾಸ್ಟ್ ಇಯರ್ ನಮ್ಮ ಮಮ್ಮಿ 50 ಇಯರ್ಸಿಂದ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದೆ ಹ್ಯಾಪಿ ಬರ್ಡೇ ಅನ್ನೋದು. ಮತ್ತು ಒಂದು ವೈಟ್ ಕಲರ್ ನೆಟ್ಟೆಡ್ ಕರ್ಟನ್ ಥರದ್ದು, ಮತ್ತು ಈ ಲೈಟಿಂಗ್ಸು ಆ್ಯಂಡ್ 40 ಬಲೂನ್ಸ್ ಏನೋ ಬಂದಿದ್ವು ಫ್ರೆಂಡ್ಸ್. ಆ ಒಂದು ಇದರಲ್ಲಿ ಇರ್ತಕ್ಕಂಥ ಲೈಟಿಂಗ್ಸ್ ಇದು. ಅದು ತುಂಬ ದಿನ ಆಯ್ತಲ್ಲ, ವರ್ಕ್ ಆಗುತ್ತೋ ಇಲ್ಲ ಅಂತ ಹೇಳಿದ್ರೆ ಸದ್ಯ ಆನ್ ಆಯಿತು. ತುಂಬಾ ಚೆನ್ನಾಗಿದ್ದಾವೆ. ಮೀಶೋದಲ್ಲಿ ಬೇಕಿದ್ದರೆ ನೀವು ಪರ್ಚೇಸ್ ಮಾಡಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಎಲಿಗೆಂಟಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆದರೂ ಇದ್ದರೆ ಒಂಥರ ಸರ್ಪ್ರೈಸಾಗಿ ತುಂಬ ಚೆನ್ನಾಗಿರುತ್ತಲ್ವಾ ಅಂತೇಳಿ ಅಂದ್ಕೊಂಡೆ. ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಡೆಕೋರೇಷನ್, ಈ ಒಂದು ಸಿಂಪಲ್ ಡೆಕೋರೇಷನ್? ಫಟಾಫಟ್ ಅಂತ ತುಂಬ ಬೇಗ ಆಗೋಯ್ತು ಫ್ರೆಂಡ್ಸ್. ಇನ್ನು ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಬರ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ.
ನನ್ನ ಹಸ್ಬೆಂಡ್ ಅಂತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಇವಳು ಬೇಕ್ರಿಗೆ ಹೋಗಿ ಎಲ್ಲ ಕೇಕ್ ತರಲ್ವಲ್ಲ, ನನ್ನ ಹತ್ರನೇ ತರಿಸ್ತಾಳಲ್ಲ, ಹೇಗೆ ತಂದ್ಲು ಅಂತ ಅವರಿಗಂತೂ ಶಾಕೇ ಆಯಿತು. ಬಟ್ ಅದಕ್ಕಿಂತ ಒನ್ ಡೇ ಬಿಫೋರ್ ನಾವು ಶಾಪಿಂಗಿಗೆ ಅಂತ ಹೋದಾಗ ಅವಾಗಲೇ ನಾನು ದಾವಣಗೆರೆಯಿಂದನೇ ಆ ಕೇಕ್ನ ತೊಗೊಂಬಂದಿದ್ದೆ. ಅವ್ರಿಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಕೊಡೋಣ ಅಂಥೇಳಿ. ಆ್ಯಂಡ್ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ಆ್ಯಂಡ್ ನಾನೇನು ತಂದಿದ್ದೆ ರಿಂಗ್ ಅದನ್ನು ಕೂಡ ಕೊಟ್ಟೆ. ಕರೆಕ್ಟ್ ಅವ್ರ ಸೈಜ್ ಅಂತೂ ಕರೆಕ್ಟಾಗಿ ಆಗಿತ್ತು ಆ್ಯಂಡ್ ತುಂಬಾ ಇಷ್ಟಪಟ್ಟರು. ಅವ್ರಿಗೆ ನನ್ನ ಹಸ್ಬೆಂಡಿಗೆ ರಿಂಗ್ ಅಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಸರ್ಪ್ರೈಸ್ ಕೊಡೋದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾವು ಈ ರೀತಿ ಕ್ರಿಯೇಟಿವ್ ಆಗಿ ಐಡಿಯಾ ಮಾಡಿದಾಗೆ ಗಂಡು ಮಕ್ಕಳು ಐಡಿಯಾ ಮಾಡಲ್ಲ ನೋಡಿ. ನಮ್ಮ ಮನೆಯಲ್ಲೇ ಹಿಂಗೆ ಅಥವಾ ಎಲ್ಲರ ಮನೆಯಲ್ಲೂ ಹಿಂಗೆ ಗೊತ್ತಿಲ್ಲ, ಅವರಿಗೆ ನಾವೇ ಹೇಳಿ ಸರ್ಪ್ರೈಸ್ ಕೊಡಿಸ್ಕೋಬೇಕು. ಅದನ್ನು ಬಿಟ್ಟು ನಮಗೇ ಗೊತ್ತಿಲ್ಲದೆ ಒಂದು ಸರ್ಪ್ರೈಸ್ ಅಂತ ಬಾಯ್ಸ್ ಯಾರೂ ಜಾಸ್ತಿ ಕೊಡೋದಿಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಹೆಣ್ಮಕ್ಳು ಈ ರೀತಿ ಬರ್ಡೇ ಏನೇ ಒಂದು ಒಳ್ಳೆ ಡೇಗಳು ಬಂದಾಗ ಕೊಡಬೇಕು ಸರ್ಪ್ರೈಸು. ಏನು ಅನಿಸುತ್ತೆ ಅವ್ರಿಗೆ, ಹೇಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ಈ ಒಂದು ಸೆಲೆಬ್ರೇಷನಲ್ಲೇ ನಾವು ಈ ಚಿಕ್ಕ ಪುಟ್ಟ ಸೆಲೆಬ್ರೇಷನಲ್ಲೇ ಖುಷಿ ಪಡ್ತೀವಿ. ಬಟ್ ನನ್ನ ಬರ್ಡೇ ಟೈಮಲ್ಲೆಲ್ಲ ನನ್ನ ಹಸ್ಬೆಂಡಿಗೆ ಈ ಥರ ಡೆಕೋರೇಷನ್ ಮಾಡೋದಕ್ಕೂ ಬರಲ್ಲ. ಅಟ್ಲೀಸ್ಟ್ ನನಗೊಂದು ಸರ್ಪ್ರೈಸು ಕೊಡೋದಿಲ್ಲ. ಮುಂಚೆನೇ ಎಲ್ಲ ಹೇಳ್ಬಿಟ್ಟಿರ್ತಾರೆ, ಎಲ್ಲ ರಿವೀಲ್ ಮಾಡ್ತಾರೆ. ಗಿಫ್ಟೇ ಆಗಲಿ ಏನೇ ಆಗಲಿ ಎಲ್ಲ ನನ್ನನ್ನು ಕೇಳಿಬಿಟ್ಟೇ ಕೊಡ್ತಾರೆ. ಇದನ್ನೆಲ್ಲ ಏನಕ್ಕೆ ಮಾಡೋಕ್ಕೆ ಹೋದೆ ಅಂತ ನನ್ನ ಹಸ್ಬೆಂಡ್ ಅಂದರು. ಅದಕ್ಕೆ ನೀವಂತೂ ಮಾಡಲ್ವಲ್ಲ, ನಾನಾದರೂ ಸರ್ಪ್ರೈಸ್ ಕೊಡಬೇಕಲ್ಲ ಮತ್ತೆ ಅಂತ ಅಂದೆ. ಸೊ ತುಂಬ ಕಾಮಿಡಿ ಇತ್ತು ಆ ಮೂಮೆಂಟು. ಇನ್ನು ಕೇಕ್ ಎಲ್ಲ ಕಟ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ನಮ್ಮ ಮಮ್ಮಿ ಅವ್ರೇನು ರೆಡಿ ಆಗಿದ್ದಿಲ್ಲ ಪಾಪ, ಹಂಗಾಗಿ ಫೋಟೋ ತೆಗೆಸ್ಕೊಳ್ಳಿಲ್ಲ. ನಮ್ಮ ಮಮ್ಮಿ ಡ್ಯಾಡಿ ಹಾಗೆ ಬಾಲಣ್ಣ ಕೂಡ ಇದ್ದರು ಇವತ್ತು ಮನೆಯಲ್ಲಿ. ಎಲ್ಲರೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಚಾಕೋ ಟ್ರಫಲ್ ಕೇಕ್ ನಾನು ಆ್ಯಕ್ಚುಲಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡು ಬಂದಿದ್ದು. ದಾವಣಗೆರೆಗೆ ಹೋದಾಗ ನನಗೆ ಇನ್ನೂ ವಿತಿನ್ 10 ಮಿನಿಟ್ಸಲ್ಲಿ ಆರ್ಡರ್ ಮಾಡಿದರೆ ಇನ್ನೂ ನನಗೆ ಎಕ್ಸ್ಟ್ರಾ ಅಮೌಂಟೇ ಡಿಸ್ಕೌಂಟ್ ಆಯಿತು ಕೇಕ್ ಮೇಲೆ. ನಾನು ಯಾವಾಗಲೂ ಆರ್ಡರ್ ಮಾಡೋದು ಶ್ರೀ ನಂದಿ ಕೇಕ್ ಆ್ಯಂಡ್ ಕೆಫೆಯಿಂದ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಚಾಕೋ ಟ್ರಫಲ್ ಕೇಕು. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಇನ್ನು ಬರ್ಡೇ ಹೇಗೆ ಅನ್ನಿಸ್ತು, ಈ ಒಂದು ನಾನು ಮಾಡಿರೋ ಪುಟ್ಟ ಸಿಂಪಲ್ ಡೆಕೋರೇಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ಖುಷಿ ಆಯಿತು ನನಗೆ. ಅಷ್ಟು ಪ್ರಿಟಿಯಾಗಿ ಕಾಣ್ತಾ ಇತ್ತು. ಏನಿಲ್ಲ, ಒಂದು ಸ್ವಲ್ಪ ಬಲೂನ್ ಅಂಟಿಸಿದ್ರೂ ಕೂಡ ಎಷ್ಟು ಅಂದರೆ ಅಷ್ಟು ನನಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಎಷ್ಟು ದೊಡ್ಡದಾಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದು ಅದಕ್ಕೆ ಯುನಿಕ್ಕಾಗಿರಲಿ ಅಂತಲೇ ಎರಡೇ ಕಲರ್ಸು, ಬ್ಲೂ ವೈಟ್ ಆರ್ ಬ್ಲ್ಯಾಕ್ ವೈಟ್ ಈ ಥರ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬಲೂನ್ಸು ಅಂತಾನೆ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಡೇ? ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಅಕ್ಕ ಬೇಗ ಜ್ಯುವೆಲ್ರಿ ಯಾವ್ದು ತಂದಿದ್ದೀರಾ ತೋರಿಸಿ ಅಂತ ತುಂಬ ಜನ ನನ್ನ ಲಾಸ್ಟ್ ವ್ಲಾಗಿಗೆ ಕಮೆಂಟ್ ಮಾಡಿದ್ದೀರಾ. ಇದಾದಮೇಲೆ ನೆಕ್ಸ್ಟ್ ವ್ಲಾಗ್ ಅದೇ ವ್ಲಾಗ್ ಬರುತ್ತೆ. ಅದಕ್ಕೋಸ್ಕರನಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಬಿಟ್ಟ ತಕ್ಷಣ ನೀವೇ ಫಸ್ಟ್ ನೋಟಿಫಿಕೇಷನ್ ಆನ್ ಮಾಡಿ, ನೋಟಿಫಿಕೇಷನ್ ಬರುತ್ತಲ್ಲ, ಸೊ ನೀವೇ ಫಸ್ಟ್ ಆ ಒಂದು ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.